ಈಗ ನೋಡಿ, ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ಫಾಲೋಯಿಂಗ್ ಪೇರ್ಸ್ ಆಫ್ ಕರ್ವ್ಸ್. R is equal to a into 1 plus cos theta and r square is equal to a square cos 2 theta. ಹೆಂಗೆ ಮಾಡೋದು ಹೇಳಿ. ಫಸ್ಟ್ ಏನು ತೊಗೊಳ್ಳೋಣ? R is equal to a into 1 plus cos theta ಬರ್ಕೊಳ್ಳೋಣ. ಟೇಕ್ ಲಾಗ್ ಆನ್ ಹೇಳಿ. ಲಾಗ್ r is equal to log of a into 1 plus cos theta. ಇಲ್ಲಿ ಲಾಗ್ ಆರ್ ಹಂಗೆ ಇಟ್ಕೊಳ್ಳಿ. ಇಲ್ಲಿ ಲಾಗ್ ಎಮ್ ಇಂಟು ಎನ್. ಅರ್ಥ ಆಗ್ತಿದೆಯಲ್ವಾ? ಎಮ್ ಅಂದರೆ ಏನು? ಎ. ಎನ್ ಅಂದರೆ 1 ಪ್ಲಸ್ ಕಾಸ್ ಥೀಟಾ. ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಗೊತ್ತಾಗ್ತಿದೆಯಲ್ವಾ? ಹೇಳಿ ಏನಾಗುತ್ತೆ? ಲಾಗ್ ಎ ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಕಾಸ್ ಥೀಟಾ. ಈಗ ಹೇಳಿ, ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎನ್ ಯಾವುದು? ಡೀಟಾ. ಹೇಳಿ ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು? 1/r dr by d theta. ಕರೆಕ್ಟ್ ಅಲ್ವಾ? ಲಾಗ್ ಆಫ್ ಆರ್ಗೆ 1/r dr by d theta. ಲಾಗ್ ಎಗೇನು? 0. ಲಾಗ್ ಆಫ್ 1 ಪ್ಲಸ್ ಕಾಸ್ ಥೀಟಾಗೆ ಲಾಗ್ಗೆ 1/, ಅಂತ ಬರ್ಕೊಳ್ಳಿ. 1 ಪ್ಲಸ್ ಕಾಸ್ ಥೀಟಾ. 1ಗೇನು? ಪ್ಲಸ್ ಕಾಸ್ ಥೀಟಾಗೇನು? ವೆರಿ ಗುಡ್. ಮೈನಸ್ ಸೈನ್ ಥೀಟಾ. ಏನೈತಿದು? 1/r dr by d theta ಅಂದರೆ ಮೈನಸ್ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಈಗ ಸೈನ್ ಥೀಟಾ ಅಂದರೆ ಏನು? ವೆರಿ ಗುಡ್. ಮೈನಸ್ ಹಂಗೆ ಇಟ್ಕೊಳ್ಳಿ. ಸೈನ್ ಥೀಟಾ ಅಂದ್ರೇನು? 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ 1 ಪ್ಲಸ್ ಕಾಸ್ ಥೀಟಾ ಅಂದರೆ ವೆರಿ ಗುಡ್ 2 ಕಾಸ್ ಸ್ಕ್ವೇರ್. 2 ಕ್ಯಾನ್ಸಲ್ ಆದರೆ ಕಾಸ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು? ಮೈನಸ್ ಸೈನ್ ಥೀಟಾ ಬೈ 2 ಡಿವೈಡೆಡ್ ಬೈ ಕಾಸ್ ಥೀಟಾ. ಸೈನ್ ಬೈ ಕಾಸ್ ಅಂದರೆ ವೆರಿ ಗುಡ್ ಮೈನಸ್ ಟ್ಯಾನ್ ಥೀಟಾ ಬೈ 2. ಈಗ ಮೈನಸ್ ಟ್ಯಾನ್ನ ಕಾಟ್ ಮಾಡೋದು ಯಾವ ಥರ? ಹಾಂ, ವೆರಿ ಗುಡ್. ಹೇಳಿ ಕಾಟ್ 5 ಏನು? ಮೈನಸ್ ಬರೋಲ್ಲ. ಮೈನಸ್ ಟ್ಯಾನ್ಗೆ ಕಾಟ್ 5/2 ಪ್ಲಸ್ ಥೀಟಾ ಬೈ 2 ಅಂದರೆ ಮೈನಸ್ ಟ್ಯಾನ್ ಎಕ್ಸ್ನ ನೀವು ಕಾಟ್ ಮಾಡೋಕ್ಕೆ 5/2 ಪ್ಲಸ್ ಬರೀಬೇಕು. ಎರಡು ಒಂದು ಟ್ಯಾನ್ ಇರೋದು ಕಾಟ್ ಆಗಿಬಿಡುತ್ತೆ, ಇನ್ನೊಂದು ಮೈನಸ್ಸು ಬಂದ್ಬಿಡುತ್ತೆ. ಗೊತ್ತಾಗ್ತಿದೆಯಲ್ವಾ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲ, ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಏನು? ಮೈನಸ್ ಟ್ಯಾನ್ ಎಕ್ಸ್ ಮೈನಸ್ಸು ತೆಗಿಬೇಕು, ಟ್ಯಾನು ತೆಗಿಬೇಕು. ಆವಾಗ ಏನು ಮಾಡಬೇಕು? ಕಾಟ್ ಬರೆದ್ಬಿಟ್ಟು 5/2 ಪ್ಲಸ್ ಹಾಕ್ಬಿಡ್ಬೇಕು. ಗೊತ್ತಾಗ್ತಿದೆಯಲ್ವಾ? ಹೇಳಿ 5 ಏನು? ಪ್ಲಸ್ ಥೀಟಾ ಬೈ 2. ಈಗ 5/2 ತೊಗೊಳ್ಳೋಣ. 5/2 ಏನು? ಸಾರಿ, 5/2 ಮಾಡೋಕ್ಕೆ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಸ್ 2 ಥೀಟಾ. ಹೇಳಿ ಹೆಂಗೆ ಮಾಡ್ತೀರಾ ಇದನ್ನ? ಟೇಕ್ ಲಾಗ್ ಆನ್ ಹೇಳಿ. ಲಾಗ್ ಈಸ್ ಈಕ್ವಲ್ ಟು ಲಾಗ್ ಎ ಸ್ಕ್ವೇರ್ ಪ್ಲಸ್ ಲಾಗ್ ಕಾಸ್ 2 ಥೀಟಾ. ಸಾರಿ, ಒಂದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಹೇಳಿ ಏನಾಗುತ್ತೆ ಈಗ? ಲಾಗ್ ಎ ಸ್ಕ್ವೇರ್ ಕಾಸ್ 2 ಥೀಟಾ. ಕರೆಕ್ಟ್ ಅಲ್ವಾ? ಈಗ ಹೇಳಿ ಲಾಗ್ ಆರ್ ಸ್ಕ್ವೇರ್ ಅಂದ್ರೇನು? ಲಾಗ್ ಎಮ್ ಇಂಟು ಎನ್ ಅಂದ್ರೇನು? ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಎ ಸ್ಕ್ವೇರ್ ಪ್ಲಸ್ ಲಾಗ್ ಕಾಸ್ 2 ಥೀಟಾ. ಈಗೇನಾಯಿತು? 2 ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಪವರ್ ಎನ್ ಅಂದ್ರೇನು? ಎನ್ ಲಾಗ್ ಎಮ್ ಅಂದರೆ 2 ಲಾಗ್ ಎ ಪ್ಲಸ್ ಲಾಗ್ ಕಾಸ್ 2 ಥೀಟಾ. ಈಗ ಹೇಳಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಈಗ 2 ಕಾನ್ಸ್ಟೆಂಟ್ ಅಲ್ವಾ? ಹೇಳಿ ಲಾಗಾರ್ಗೆ ಡಿಫ್ರೆನ್ಷಿಯೇಷನ್ ಏನು? 1/r dr by d theta. ಈಗ 2 ಲಾಗಿಗೆ ಡಿಫ್ರೆನ್ಷಿಯೇಷನ್ ಯಾಕಂದರೆ ಕಾನ್ಸ್ಟೆಂಟ್. ಲಾಗ್ ಆಫ್ ಕಾಸ್ 2 ಥೀಟಾಗೆ ಲಾಗ್ ನಾನೇನಂದೆ ನಿಮಗೆ? 1/cos 2 ಥೀಟಾ. ಕಾಸ್ ತೆಗಿಬೇಕಂದ್ರೆ ಮೈನಸ್ ಸೈನ್ ಆಫ್ 2 ಥೀಟಾ. 2 ಥೀಟಾಗೇನು? 2. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಏನಾಯಿತು? 2 cot 5/2 ಈಸ್ ಈಕ್ವಲ್ ಟು ಮೈನಸ್ 2 ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ 2 ಥೀಟಾ. 2 ಈಗ ಮೈನಸ್ ಟ್ಯಾನ್ ಅಂತ ಮತ್ತೆ ಬಂತು. ಅದಕ್ಕೆ ಏನು ಮಾಡಬೇಕು? ಕಾಟ್ ಆಫ್ 5/2 ಪ್ಲಸ್ 2 ಥೀಟಾ ಅಂದರೆ 5/2 ಏನಾಯಿತು? 5/2 ಪ್ಲಸ್ 2 ಥೀಟಾ. ಕರೆಕ್ಟ್ ಅಲ್ವಾ? ಈಗ ನೋಡಿ 5/1 ಆಯಿತು, 5/2 ಆಯಿತು. ನೆಕ್ಸ್ಟ್ 5/1 ಮೈನಸ್ 5/1 ಏನು? 5/1 ಏನು?
ಪ್ಲಸ್ ಡೀಟಾ ಬೈ ಟು ಮೈನಸ್ ಫೈ ಟು ಏನು ಪ್ಲಸ್ 2 ಡೀಟಾ ಅಂದರೆ ಏನಾಗುತ್ತೆ ಈಗ ಪೈ ಬೈ ಟು ಪ್ಲಸ್ ಡೀಟಾ ಬೈ ಟು ಮೈನಸ್ ಇಂಟು ಪ್ಲಸ್ ಇದು ಇನ್ನು ಕ್ಯಾಲ್ಸಿಲಿ 1/2 ಮೈನಸ್ 2 ಅಂತ ಟೈಪ್ ಮಾಡ್ಕೊಳ್ಳಿ. ಡೀಟಾ ಜಾಗದಲ್ಲಿ 1 ಹಾಕ್ಕೊಳ್ಳಿ. ಹೇಳಿ ಏನಂತ ಟೈಪ್ ಮಾಡ್ತೀರಾ? ಮೈನಸ್ 1/2 ಪ್ಲಸ್ 1/2 ಮೈನಸ್ 2. ವೆರಿ ಗುಡ್. ಮೈನಸ್ 3/2ಗೆ ಡೀಟಾನ ಮೇಲ್ಗಡೆ 3ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನಾಗುತ್ತೆ ಅದು? ಮೈನಸ್ 3 ಡೀಟಾ ಬೈ 2. ಅಥವಾ 5/1 ಮೈನಸ್ 5/2ನ ಏನಂತ ಬರ್ಕೋಬೋದು? ಬರೀ ಡೀಟಾ ಬೈ 2 ಮಾಡ್ಯುಲಸ್ ಬರ್ಕೋಬೇಕು. ಇಷ್ಟಾದಮೇಲೆ ಈಗ ಡೀಟಾ ಬಂದ್ಬಿಟ್ಟಿದೆ, ಮತ್ತೆ ಅರ್ಥ ಆಗ್ತಿದೆಯಲ್ವಾ? ಅದಕ್ಕೇನು ಮಾಡಬೇಕು? ಈಕ್ವೇಷನ್ 1 ಮತ್ತು ಈಕ್ವೇಷನ್ 2ನ ಯೂಸ್ ಮಾಡ್ಕೊಂಡು ಡೀಟಾನ ಫೈಂಡ್ ಮಾಡಿ ಅಲ್ಲಿಗೆ ಹಾಕಬೇಕಷ್ಟೆ. ಅರ್ಥ ಆಗ್ತಿದೆಯಲ್ವಾ? ಈಗ 1ನಲ್ಲಿ r ಈಸ್ ಈಕ್ವಲ್ ಟು ಇದೆ, 2ಲಿ ಏನಿದೆ? r² ಈಸ್ ಈಕ್ವಲ್ ಟು ಇದೆ. ಈಗ ಏನು ಮಾಡ್ಬೇಕು ಹಂಗಿದ್ರೆ? ಈಗ ಫ್ರಮ್ 1 and 2 ಅಂತ ತಗೊಂಡು r ಎರಡು ಲೆಫ್ಟ್ ಇದ್ದರೆ ನೀವು ಏನು ಮಾಡಿ? ಫ್ರಮ್ 1 and 2 ತಗೊಂಡು ಎರಡು ರೈಟ್ನ ಏನು ಮಾಡ್ಬೋದು ನೀವು? ಈಕ್ವಲ್ ಮಾಡ್ಬೋದಿತ್ತು. ಅರ್ಥ ಆಗ್ತಿದೆಯಲ್ವಾ? ಆದರೆ ಇಲ್ಲಿ r ಇದೆ, ಇಲ್ಲಿ ಏನಿದೆ? r² ಇದೆ. ಈಗೇನು ಮಾಡಿ? ಈ 2 in 1 ಹಾಕಕ್ಕೆ ಹೋಗಬೇಡಿ. 2 in 1 ಹಾಕಿದ್ರೆ r² ಇಲ್ಲ, ಇಲ್ಲಿ 1 in 2 ಹಾಕ್ಬೋದು. ಯಾಕೆ? r ಇದೆ. ಅರ್ಥ ಆಗ್ತಿದೆಯಲ್ವ? r ಜಾಗದಲ್ಲಿ ಇದನ್ನ ಹಾಕಿ. ಹೇಳಿ 1 in 2 ಹಾಕಿದ್ರೆ ಏನಾಗುತ್ತೆ? r ಅಂದ್ರೇನು? a ಇಂಟು 1 ಪ್ಲಸ್ ನಾವು 2ನ ಬರೀಬೇಕು. r ಬದಲು a ಇಂಟು 1 ಪ್ಲಸ್ ಕಾಸ್ ಡೀಟಾ ಹಾಕ್ಕೋಬೇಕು. ಹೇಳಿ r² ಇದೆಯಲ್ಲ, ಅಲ್ಲಿ ಏನಾಗುತ್ತೆ? a ಇಂಟು 1 ಪ್ಲಸ್ ಕಾಸ್ ಡೀಟಾ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು? a² ಕಾಸ್ 2 ಡೀಟಾ. ಅರ್ಥ ಆಗ್ತಿದೆಯಲ್ವಾ? ಈಗ ಇದನ್ನ ಸ್ಕ್ವೇರ್ ಮಾಡಿ. ಏನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? 1 ಪ್ಲಸ್ ಕಾಸ್ ಡೀಟಾ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು a² ಕಾಸ್ 2 ಡೀಟಾ. a² ಕ್ಯಾನ್ಸಲ್. ಈಗ ಡೀಟಾನ ಹೆಂಗೆ ರಿಮೂವ್ ಮಾಡ್ತೀರಾ? ಸ್ಕ್ವೇರ್ ಆ ಕಡೆ ಹೋದರೆ ಏನಾಗುತ್ತೆ? ರೂಟು. ಅದರಿಂದ ಡೀಟಾ ಸಿಗುತ್ತಾ ನಿಮಗೆ? ಯಾಕೆ? ಅಲ್ಲೂ ಕಾಸ್ 2 ಡೀಟಾ ಇದೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ವೇರಿಯೇಷನ್ ಏನು ಮಾಡಬೇಕಂದ್ರೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟಿಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ. a² ಪ್ಲಸ್ b² ಪ್ಲಸ್ 2ab. ಇಲ್ಲಿ a ಅಂದರೆ ಏನು? 1². b ಅಂದರೆ ಏನು? ಕಾಸ್² ಡೀಟಾ ಪ್ಲಸ್ 2ab ಅಂದರೆ 2 ಇಂಟು 1 ಇಂಟು ಕಾಸ್ ಡೀಟಾ. ಕರೆಕ್ಟ್ ಅಲ್ವಾ? ಇದನ್ನ ಬೇಕಿದ್ರೆ ಕಾಸ್² ಡೀಟಾನ ಕಾಸ್ ಡೀಟಾ ಹೋಲ್ ಸ್ಕ್ವೇರ್ ಬೇಕಾದರೂ ಬರ್ಕೊಳ್ಳಿ. b² ಈಸ್ ಈಕ್ವಲ್ ಟು ಇಲ್ಲಿ ಕಾಸ್ 2 ಡೀಟಾ ಇದೆಯಲ್ಲ, ಇದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡಿ. ಕಾಸ್ 2x ಫಾರ್ಮುಲಾ. ಕಾಸ್ 2x ಅಂದರೆ 2 cos² x ಮೈನಸ್ 1. ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ನೀವು. ಏನು ಜ್ಞಾಪಕ ಇಟ್ಕೋಬೇಕು? 2 cos² x ಮೈನಸ್ 1. ಅಂದರೆ ಇಲ್ಲಿ ಕಾಸ್ 2 ಡೀಟಾ ಬದಲು ಈ ಥರ ಚೇಂಜ್ ಮಾಡಿ ಬರ್ಕೋಬೇಕು. ಎಲ್ಲ ಕಾಸ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಎಲ್ಲನೂ ಏನು ಮಾಡ್ಕೋಬೇಕು? ಕಾಸ್. ಈಗ ಹೇಳಿ ಕಾಸ್ 2x ಅಂದ್ರೇನು? 2 cos² x ಮೈನಸ್ 1. ಇಲ್ಲಿರೋದೇನು? ಕಾಸ್ 2 ಡೀಟಾ. ಎಕ್ಸ್ ಜಾಗದಲ್ಲಿ ಡೀಟಾ ಹಾಕಿದ್ರೆ ಏನಾಗುತ್ತೆ ಅದು? ಹೇಳಿ 2 cos² ಡೀಟಾ ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಿ? ಇದನ್ನ ಲೆಫ್ಟಲ್ಲಿ ಇದು ನೋಡಿ. ಕಾಸ್ 2 ಡೀಟಾಗೆ ಫಾರ್ಮುಲಾ 2 cos² ಡೀಟಾ ಮೈನಸ್ 1. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ. ಇದನ್ನ ಹೇಳಿ 2 cos² ಡೀಟಾ ಮೈನಸ್ 1 ಈಸ್ ಈಕ್ವಲ್ ಟು 1² ಅಂದ್ರೇನು? ಕಾಸ್ ಡೀಟಾ ಹೋಲ್ ಸ್ಕ್ವೇರ್ ಅಂದ್ರೇನು? cos² ಡೀಟಾ. 2 ಇಂಟು ಕಾಸ್ ಡೀಟಾ ಅಂದರೆ 2 ಕಾಸ್ ಡೀಟಾ. ಇದನ್ನ ಪೂರ್ತಿ ಲೆಫ್ಟಲ್ಲಿ ತೊಗೊಬಿಡಿ. ಹೇಳಿ ಏನಾಯ್ತು ಈಗ? 2 cos² ಡೀಟಾ ಮೈನಸ್ 1 ಪ್ಲಸ್ 1 ಈ ಕಡೆ ಬಂದರೆ ಪ್ಲಸ್ cos² ಡೀಟಾ, ಈ ಕಡೆ ಬಂದರೆ ಮೈನಸ್ cos² ಡೀಟಾ ಪ್ಲಸ್ 2 ಕಾಸ್ ಡೀಟಾ, ಈ ಕಡೆ ಬಂದರೆ ಮೈನಸ್ 2 ಕಾಸ್ ಡೀಟಾ ಈಸ್ ಈಕ್ವಲ್ ಟು 0. ನೋಡಿ, 2 cos² ಡೀಟಾಲಿ 1 cos² ಡೀಟಾ ಹೋದರೆ ಉಳಿಯೋದೇನು? cos² ಡೀಟಾ. 2ಲಿ 1 ಹೋದರೆ 1 ತಾನೇ ಉಳಿಯೋದು. 2 ಮೈನಸ್ 1. ಬರೀ cos² ನೋಡಿ. ಅರ್ಥ ಆಗ್ತಿದೆಯಲ್ವಾ? cos² ಲೈಕ್ ಟರ್ಮ್ ಮಾತ್ರ ಆ್ಯಡ್ ಮಾಡ್ಬೋದು. ಲೈಕ್ ಯಾವುದು ಇಲ್ಲಿ? cos²ಗೆ cos² ಲೈಕ್ ಟರ್ಮು. 2 ಮೈನಸ್ 1 ಏನಾಗುತ್ತೆ? 1 cos² ಡೀಟಾ. 1 cos² ಡೀಟಾನ ಬರೀ cos² ಡೀಟಾ ಬರೆದ್ರೆ ನಡೆಯುತ್ತೆ.
ನೆಕ್ಸ್ಟ್ ಹೇಳಿ, ಇದನ್ನ ಬರ್ಕೊಳ್ಳಿ. ಕಾಸ್ ಥೀಟಾ ಇನ್ನೊಂದು ಇದೆಯಾ ಯಾವುದಾದ್ರೂ? ಅಲ್ಲಿ ಇಲ್ಲ. ಅದಕ್ಕೆ ಏನಿದೆ ಅದು ಬರ್ದ್ಬಿಡಿ. ಏನು? -2 ಕಾಸ್ ಥೀಟಾ. ಈಗ ಇಲ್ಲಿ ಲೈಕ್ ಟರ್ಮ್ ಯಾವುದು ನಂಬರು? -1 ಏನು? -2 ಅಲ್ವಾ? +1 -1 ಇದ್ದರೆ 0 ಆಗೋದು. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? ಏನನ್ನ ಫೈಂಡ್ ಮಾಡಬೇಕಿಲ್ಲಿ? ಕಾಸ್ ಥೀಟಾನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈ ಈಕ್ವೇಷನ್ ಕರೆಕ್ಟಾಗಿ ಬಂದಿದೆಯಾ? ಕರೆಕ್ಟಾಗಿದೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಏನು ಮಾಡಬೇಕು ನೋಡಿ. ಈಗ ಕಾಸ್ ಥೀಟಾನ ಯಾವ ಥರ ಫೈಂಡ್ ಮಾಡ್ತೀರಾ ಹೇಳಿ. ಇದು ಯಾವ ಥರ ಇದೆ? ಕಾಸ್ ಥೀಟಾನ ಹಿಂಗೆ ಫೈಂಡ್ ಮಾಡ್ತೀರಾ? ಈಗ ಇಲ್ಲೇನಿದೆ ಹೇಳಿ? ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲೇನಿದೆ? ಕಾಸ್ ಥೀಟಾ. ಇಲ್ಲಿ ಇದು ಯಾವ ಫಾರ್ಮಲ್ಲಿದೆ ಅಂದರೆ ಈ ಫಾರ್ಮ್ ಅನ್ಬೋದಾ ನೀವು? ax² + bx + c = 0. ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಇದೆ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಕ್ಸ್ ಅಂದರೆ ಕಾಸ್ ಥೀಟಾ ಅಂತ. ಎಕ್ಸ್ ಅಂದ್ರೇನು? ಕಾಸ್ ಥೀಟಾ ಅಂತ. ಗೊತ್ತಾಗ್ತಿದೆಯಲ್ವಾ? ಏನು? ಈಗ ಈ ಥರ ಇದ್ದರೆ ಎಕ್ಸ್ಗೆ ಫಾರ್ಮುಲಾ ಏನು? b ± √b² - 4ac / 2a. ಇಲ್ಲಿ ಎ ಬಿ ಸಿ ಏನು ಹೇಳ್ಬಿಡಿ. ಎ ಏನು, ಬಿ ಏನು, ಸಿ ಏನು ಹೇಳಿ. ಎ ಏನು? ಇದಕ್ಕೆ ಕಂಪೇರ್ ಮಾಡಿ. ಫಸ್ಟು ಎಕ್ಸ್ ಅಂದರೆ ಏನು? ಎಕ್ಸ್ ಅಂದರೆ ಕಾಸ್ ಥೀಟಾ. ಗೊತ್ತಾಗ್ತಿದೆಯಲ್ವಾ? ಎಕ್ಸ್ ಅಂದರೆ ಏನು? ಕಾಸ್ ಥೀಟಾ. ಎ ಅಂದರೆ 1, ax² ಅಲ್ವಾ? ಎ ಅಂದ್ರೇನು? 1. ಬಿ ಅಂದರೆ ಕಾಸ್ ಥೀಟಾಗೆ ಏನು ಮಲ್ಟಿಪ್ಲೈ ಇದೆ? -2. ಹುಷಾರು. ಸಿ ಅಂದರೆ -2. ಗೊತ್ತಾಗುತ್ತೆ ಅಲ್ವಾ? ಈಗ ಹೇಳಿ, ಎಕ್ಸ್ = ಈ ಫಾರ್ಮುಲಾ ಇದೆಯಲ್ವ, ಎಕ್ಸ್ ಬದಲು ಏನು ಹಾಕ್ಕೋಬೇಕು? = -b ಅಂದ್ರೇನು? -2 ± -2 -2 2 -4 -4 × 1 × -2 / 2 × 1. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? ಇದು ಮೇಲ್ಗಡೆ ಬರಬೇಕು. ಇದನ್ನ ಕ್ಯಾಲ್ಸಿಲ್ ಮಾಡಿ. ರೂಟ್ ಆಫ್ ಹೇಳಿ -2² ಅದು ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅಲ್ವಾ? ಹೇಳಿ. ರೂಟ್ ಆಫ್ -2² -4 × 1 × -2 ಎಷ್ಟು ಬಂತು? ಇದು 2√3. ಕರೆಕ್ಟ್ ಇದೆಯಲ್ವಾ? ಹೇಳಿ. ಕಾಸ್ ಥೀಟಾ = ಏನಾಯ್ತು? ಈಗ ಇಲ್ಲಿ ಬರೀತೀನಿ ನೋಡಿ. ಇದು ಮೈನಸ್ ಇಂಟು ಮೈನಸ್. ಇದು ಆನ್ಸರ್ ಏನು ಬಂದಿದ್ದು? /2. ಕಾಸ್ ಥೀಟಾ ಏನಾಗುತ್ತೆ ಈಗ? 2/2 ಅಂದರೆ ±2√3/2. 2 ಕ್ಯಾನ್ಸಲ್ ಆದರೆ ಉಳಿಯೋದೇನು? 1 ± 2 ಕ್ಯಾನ್ಸಲ್ ಅಲ್ಲ ಇಲ್ಲೂ. ಈ 2 ಇದಕ್ಕೂ ಡಿವೈಡ್ ಮಾಡಬೇಕು, ಇದಕ್ಕೂ ಡಿವೈಡ್ ಮಾಡಬೇಕು. ಇದು 2 ಕ್ಯಾನ್ಸಲ್ ಮಾಡಬೇಕಂದ್ರೆ ಇಲ್ಲಿ ಕಾಮನ್ ತೊಗೋಬೇಕು. ತೊಗೊಂಡ್ರೆ 1 ± √3 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನಮ್ಗೆ ಬೇಕಾಗಿರೋದೇನು? ಡೀಟಾ. ಅರ್ಥ ಆಗ್ತಿದೆಯಲ್ವಾ? ಜ್ಞಾಪಕ ಇಟ್ಕೊಳ್ಳಿ, ಕಾಸ್ ಥೀಟಾ ಯಾವಾಗಲೂ 1ಗಿಂತ ಜಾಸ್ತಿ ಇರಲ್ಲ. ಅರ್ಥ ಆಗ್ತಿದೆಯಲ್ವಾ? ಏನು ಹೇಳಿ? ಕಾಸ್ ಥೀಟಾ ಯಾವಾಗಲೂ ಇರಲ್ಲ. ನೋಡಿ, ಶಿಫ್ಟ್ ಟು ಕಾಸ್ ಹೊಡೀರಿ, 1 + √3 ಹೊಡೀರಿ. 1 + √3 ಏನು ಬಂತು ಆನ್ಸರು? ಮ್ಯಾಥ್ ಎರರ್ ಬರುತ್ತೆ. ಏನು ಬರುತ್ತೆ? ಮ್ಯಾಥ್. ರೀಸನ್ ಯಾಕೆ ಕಾಸ್ ಥೀಟಾ 1ಗಿಂತ ಜಾಸ್ತಿ ಯಾಕಿರಲ್ಲ ಅಂದರೆ, ಕಾಸ್ ಥೀಟಾ ಅಂದ್ರೇನು? ಅಡ್ಜಸೆಂಟ್ ಬೈ ಹೈಪಾರ್ಟಿನಸ್. ಹೈಪಾರ್ಟಿನಸ್ ಯಾವಾಗಲೂ ಜಾಸ್ತಿ ಇರುತ್ತೆ.
ಅಂದರೆ ಅದು ಹೈಪಾರ್ಟಿನಿಯಸ್ ಜಾಸ್ತಿ ಇದ್ದರೆ ಗೊತ್ತಾಗ್ತಿದೆಯಲ್ವಾ, ಡಿನಾಮಿನೇಟರ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಯಾವಾಗಲೂ ನ್ಯೂಮರೇಟ್ರಿಗಿಂತ ಡಿನಾಮಿನೇಟರ್ ಜಾಸ್ತಿ ಇದ್ದರೆ ಏನು ಬರುತ್ತೆ? ಈಗ ಎಕ್ಸಾಂಪಲ್ಲು 3 ಕೆಳಗಡೆ 5 ಇರುತ್ತೆ, ನ್ಯೂಮರೇಟ್ರು ಕಡಿಮೆ, ಡಿನಾಮಿನೇಟರ್ ಜಾಸ್ತಿ ಇದ್ದರೆ ಅದು 1ಗಿಂತ ಕಡಿಮೆ ಇರುತ್ತೆ, ಅಂದರೆ 0.6 0.8 ಆ ಥರ ಬರುತ್ತೆ. ಗೊತ್ತಾಗ್ತಿದೆಯಲ್ವ? ಆ ಥರ ಕಾಸ್ ಡೀಟಾ ಯಾವಾಗಲೂ 1ಗಿಂತ ಜಾಸ್ತಿ ಬರಲ್ಲ. ಈಗ ನೋಡಿ, ಶಿಫ್ಟು ಕಾಸು 1 - √3ಗೆ ಆನ್ಸರ್ ಬರುತ್ತಾ ನೋಡಿ, ಬರುತ್ತೆ. ಗೊತ್ತಾಗ್ತಿದೆಯಲ್ವ? ಚೆಕ್ ಮಾಡ್ಕೊಳ್ಳಿ, 1 + √3ಗೆ ಬರುತ್ತಾ ಅಥವಾ 1 - √3. 1 + √3ಗೆ ಏನು ಬಂತು ಆನ್ಸರು? ಮ್ಯಾಥ್ ಎರರ್ ಬಂತಲ್ವಾ? ಈಗ ನೋಡಿ, ಕಾಸ್ ಡೀಟಾ ಈಸ್ ಈಕ್ವಲ್ ಟು 1 - √3 ಬಿಕಾಸ್ ಕಾಸ್ ಡೀಟಾ ಶುಡ್ ನಾಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಮಾಡ್ಯುಲಸ್ ಆಫ್ ಕಾಸ್ ಡೀಟಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂದರೆ ಏನು? ಕಾಸ್ ಡೀಟಾ ವ್ಯಾಲ್ಯೂ 1ಗಿಂತ ಜಾಸ್ತಿನೂ ಇರಲ್ಲ, -1ಗಿಂತ ಕಡಿಮೆನೂ ಇರಲ್ಲ. ಅರ್ಥ ಆಗ್ತಿದೆಯಲ್ವ? ಅಂದರೆ -1 to +1 ಇರುತ್ತೆ ಅಂತ. ಅರ್ಥ ಆಯ್ತಲ್ವಾ? ಈಗ ಕಾಸ್ ಡೀಟಾ ಏನು ಬಂತು? 1 - √3 ಬಂತು. ಈಗ ಬೇಕಾಗಿರೋದೇನು ನಮಗೆ? ಡೀಟಾ ವ್ಯಾಲ್ಯೂ. ಏನು ಬೇಕು? ಡೀಟಾ ವ್ಯಾಲ್ಯೂ. ಈಗ ಡೀಟಾ ವ್ಯಾಲ್ಯೂನ ಫೈಂಡ್ ಮಾಡೋದು ಯಾವ ಥರ ನೋಡಿ. ಈಗ ನೋಡಿ, ಇಲ್ಲಿ ಕಾಸ್ ಡೀಟಾ ಏನು? ಅರ್ಥ ಆಗ್ತಿದೆಯಲ್ವಾ? ಈಗ ನೀವೇನು ಮಾಡಿ ಗೊತ್ತಾ, ಈ -√3ನ ಈ ಕಡೆ ತಗೊಳ್ಳಿ, ಏನಾಗುತ್ತೆ? +√3 1 ಪ್ಲಸ್ ಕಾಸ್ ಡೀಟಾ ಆ ಕಡೆ ಹೋದರೆ ಏನಾಯಿತು? 1 - ಕಾಸ್ ಡೀಟಾ ಏನಾಯ್ತು? ಈಗ √3 ಆಯಿತು. ಕರೆಕ್ಟ್ ಅಲ್ವಾ? ಈಗ 1 - ಕಾಸ್ ಡೀಟಾ √3 ಆದರೆ ಇದು ಗೊತ್ತಾಯ್ತಲ್ವಾ? ಈಗ ಕಾಸ್ ಡೀಟಾ ಏನು? 1 - √3. ಈ √3 ಮೈನಸ್ ಇರೋದು ಈ ಕಡೆ ಆಗುತ್ತೆ, +√3. ಕಾಸ್ ಡೀಟಾ ಆ ಕಡೆ ಹೋದರೆ - ಕಾಸ್ ಡೀಟಾ. 1 - ಕಾಸ್ ಡೀಟಾ ಅಂದ್ರೇನು? 2 sin² β/2 ಈಸ್ ಈಕ್ವಲ್ ಟು √3. ಅರ್ಥ ಆಗ್ತಿದೆಯಲ್ವಾ? ಈಗ sin² β/2 ಏನಾಗುತ್ತೆ? ಈಗ √3/2 ಗೊತ್ತಾಗುತ್ತೆ ಅಲ್ವಾ? ಈಗ ಏನಾಗುತ್ತೆ ಹೇಳಿ? ಇದನ್ನ ರೂಟ್ನ 2 ಅಂದ್ರೇನು? √4 ಅಂದರೆ 2 ಅಲ್ವಾ? ಇದನ್ನ ಏನಂತ ಬರ್ಕೋಬೋದು? √3/√4 ಗೊತ್ತಾಗುತ್ತೆ ಅಲ್ವಾ? √3/√. ಈಗ sin² β/2 ಈಸ್ ಈಕ್ವಲ್ ಟು √3/4 ಅಂದರೆ sin β/2 ಏನಾಗುತ್ತೆ ಹೇಳಿ? √3/4ನ ಏನಂತ ಬರ್ಕೋಬೋದು? 3/4 ಹೋಲ್ ಪವರ್ 1/2. ಗೊತ್ತಾಗ್ತಿದೆಯಲ್ವಾ? ಇದು ಒಂದು ಕೆಲಸ ಮಾಡಿ, 1/2 ಈ ಕಡೆ. ಈಗ sin² β/2 ಒಂದು 3/4 ಹೋಲ್ ಪವರ್ 1/2 ಇದೆಯಲ್ಲ, ಬರೀ sin β/2 ಏನಾಗುತ್ತೆ? ಸ್ಕ್ವೇರ್ ಹೋದರೆ ಆ ಕಡೆ ಏನಾಗುತ್ತೆ? ರೂಟ್ ಆಗುತ್ತೆ. ರೂಟ್ ಅಂದರೆ ಏನಾಯಿತು? 3/4 ಹೋಲ್ ಪವರ್ 1/4 ಆಗುತ್ತೆ. ಇದು 3/4 ಹೋಲ್ ಪವರ್, ಯಾಕಂದರೆ ಸ್ಕ್ವೇರ್ ಇರೋದು ರೂಟ್ ಅಂದರೆ ಹೋಲ್ ಪವರ್ 1/2 ಇದ್ದಂಗೆ. 1/2 × 1/2 ಏನಾಗುತ್ತೆ? 1/4 ಅಂದರೆ β/2 ಏನಾಯಿತು ಹಂಗಿದ್ರೆ? ಸೈನ್ ಇನ್ವರ್ಸ್ ಹೇಳಿ, 3/4 ಹೋಲ್ ಪವರ್ 1/4. ಡೀಟಾ ಏನಾಯಿತು? 2 × ಸೈನ್ ಇನ್ವರ್ಸ್ ಕಾಣಿಸ್ತಾನೆ ಇಲ್ಲ. ಡೀಟಾ ಈಸ್ ಈಕ್ವಲ್ ಟು ಹೇಳಿ, ಏನು ಫೈನಲ್ ಆನ್ಸರು? 2 × ಹೇಳಿ ಸೈನ್ ಇನ್ವರ್ಸ್ 3/4 ಪವರ್
1/4. ಇದು ಬಂದು ಈಗ ಡೀಟಾ ವ್ಯಾಲ್ಯೂ ಆಯ್ತಲ್ವಾ. ಈಗ ಏನು ಫೈಂಡ್ ಮಾಡ್ಬೇಕು ಹೇಳಿ, 5/1 ಮೈನಸ್ 5/2. ಇಲ್ಲಿ ಫೈನಲ್ ಆನ್ಸರ್ ಇಲ್ಲಿ ಬರೆದ್ಬಿಡ್ತೀನಿ ನೋಡಿ, ಅಲ್ಲಿ ಜಾಗ ಇಲ್ಲ, ಅದಕ್ಕೆ ಇಲ್ಲಿ ಬರೆದ್ಬಿಡ್ತೀನಿ. ಈಗ ಹೇಳಿ 5/1 ಮೈನಸ್ 5/2 ಏನಾಯಿತು ಫೈನಲ್? 3 ಡೀಟಾ ಬೈ 2 ಅಂದರೆ 3/2 ಇಂಟು ಇದಲ್ವಾ, ಕರೆಕ್ಟ್ ಅಲ್ವಾ? ಈಗ ನೋಡಿ 3/2 ಇಂಟು ಹೇಳಿ 2 ಸೈನ್ ಇನ್ವರ್ಸ್ 3/4 ಹೋಲ್ ಪವರ್ 1/4 ಈ ಥರ ಆಗುತ್ತೆ. ಈ ಟು ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇದನ್ನ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡ್ಕೊಳ್ಳಿ. ಆರ್ ಈಸ್ ಈಕ್ವಲ್ ಟು ಏನು ಕ್ವಶನ್ ಹೇಳಿ ನಿಮಗೆ. ನೋಡಿ ಇದೆಲ್ಲ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಡೀಟಾ ಏನು ಬಂದಿದೆ, ಕಾಸ್ ಡೀಟಾ ಏನು ಬಂದಿದೆ, 1 ಮೈನಸ್ √3 ಬಂದಿದೆಯಲ್ವಾ. ನೀವೇನು ಮಾಡಿ, ಡೀಟಾ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 1 ಮೈನಸ್ √3 ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ಈಗ ನೋಡಿ ಆರ್ ಈಸ್ ಈಕ್ವಲ್ ಟು ಏನು, ಎ ಇಂಟು 1 ಪ್ಲಸ್ ಕಾಸ್ ಡೀಟಾ. ಟೇಕ್ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಇಂಟು 1 ಪ್ಲಸ್ ಕಾಸ್ ಡೀಟಾ. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಇಂಟು ಎನ್ ಅಂದ್ರೇನು, ಲಾಗ್ ಎಮ್ ಪ್ಲಸ್ ಲಾಗ್ ಎನ್, ಲಾಗ್ ಎ ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಕಾಸ್ ಡೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಲಾಗ್ ಆರ್ಗೇನು 1/r dr ಬೈ ಡೀಟಾ. ಲಾಗ್ ಎಗೆ 0. ಲಾಗ್ ಆಫ್ 1 ಪ್ಲಸ್ ಕಾಸ್ ಡೀಟಾಗೇನು 1/1 ಪ್ಲಸ್ ಕಾಸ್ ಡೀಟಾ. 1ಗೇನು 0, ಕಾಸ್ ಡೀಟಾಗೆ ಮೈನಸ್ ಸೈನ್ ಡೀಟಾ. ಇಲ್ಲಿ ಕಾಟ್ 5/1 ಈಸ್ ಈಕ್ವಲ್ ಟು ಮೈನಸ್ ಸೈನ್ ಡೀಟಾ ಬೈ 1 ಪ್ಲಸ್ ಕಾಸ್ ಡೀಟಾ. ಕಾಟ್ 5/1 ಈಸ್ ಈಕ್ವಲ್ ಟು ಮೈನಸ್ ಸೈನ್ ಡೀಟಾಗೆ ಫಾರ್ಮುಲಾ ಏನು, 2 ಸೈನ್ ಡೀಟಾ ಬೈ 2 ಕಾಸ್ ಡೀಟಾ ಬೈ 2. 1 ಪ್ಲಸ್ ಕಾಸ್ ಡೀಟಾಗೆ 2 ಕಾಸ್ ಸ್ಕ್ವೇರ್ ಡೀಟಾ ಬೈ 2. ಕಾಟ್ 2 ಕ್ಯಾನ್ಸಲ್ಲು, ಕಾಸ್ ಕ್ಯಾನ್ಸಲ್, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಡೀಟಾ ಬೈ 2. ಕಾಟ್ 5/1 ಮೈನಸ್ ಟ್ಯಾನ್ ಎಕ್ಸ್ಗೆ ಫಾರ್ಮುಲಾ ಏನು, ಕಾಟ್ ಆಫ್ 5/2 ಪ್ಲಸ್ ಡೀಟಾ ಬೈ 2. 5/1 ಅಂದರೆ 5/2 ಪ್ಲಸ್ ಡೀಟಾ ಬೈ 2. ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಸ್ 2 ಡೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಲಾಗ್ ಎ ಸ್ಕ್ವೇರ್ ಕಾಸ್ 2 ಡೀಟಾ. ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್, 2 ಲಾಗ್ ಆರ್. ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಎ ಸ್ಕ್ವೇರ್ ಪ್ಲಸ್ ಲಾಗ್ ಕಾಸ್ 2 ಡೀಟಾ. ಇಲ್ಲಿ 2 ಲಾಗ್ ಆರ್ ಈಸ್ ಈಕ್ವಲ್ ಟು 2 ಲಾಗ್ ಎ ಪ್ಲಸ್ ಲಾಗ್ ಕಾಸ್ 2 ಡೀಟಾ ಆಗುತ್ತೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಇಲ್ಲಿ 2 ಲಾಗ್ ಆರ್ಗೆ ಡಿಫ್ರೆನ್ಷಿಯೇಷನ್ ಏನು, 1/r dr ಬೈ ಡೀಟಾ. 2 ಲಾಗ್ ಎಗೇನು 0. ಲಾಗ್ ಕಾಸ್ 2 ಡೀಟಾಗೇನು ಕಾಸ್ 1/ಕಾಸ್ 2 ಡೀಟಾ. ಕಾಸ್ಗೆ ಮೈನಸ್ ಸೈನ್ 2 ಡೀಟಾ ಇಂಟು 2. ಇಲ್ಲಿ 2 ಕಾಟ್ 5/2 ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ 2 ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ 2 ಡೀಟಾ. 2 ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ 5/2 ಪ್ಲಸ್ ಡೀಟಾ ಬೈ 2. 5/2 ಬಂದು 5/2 ಪ್ಲಸ್ 2 ಡೀಟಾ ಆಗುತ್ತೆ. ಈಗ 5/1 ಮೈನಸ್ 5/2. 5/1 ಏನು 5/2 ಪ್ಲಸ್ ಡೀಟಾ ಬೈ 2 ಮೈನಸ್ 5/2 ಏನು 5/2 ಪ್ಲಸ್ 2 ಡೀಟಾ. 5/2 ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 5/2 ಮೈನಸ್ ಇಂಟು ಪ್ಲಸ್ ಮೈನಸ್ 2 ಡೀಟಾ. ಇದು ಕ್ಯಾನ್ಸಲ್ಲು. 1/2 ಮೈನಸ್ 2 ಅಂದರೆ ಮೈನಸ್ 3/2. 5/1 ಮೈನಸ್ 5/2 ಮಾಡ್ಯುಲಸ್ ಅಂದರೆ ನೆಗೆಟಿವ್ ತೆಗಿಬೇಕು ಅಷ್ಟೇ. ಈಗ ಇಲ್ಲಿ ಗಂಟ ಮಾಡ್ಬಿಡ್ತೀರಲ್ವ. ಈಗ ಡೀಟಾ ಫೈಂಡ್ ಮಾಡಬೇಕು. ಡೀಟಾ ಫೈಂಡ್ ಮಾಡೋಕ್ಕೆ ಏನು ಮಾಡಬೇಕು, 1 ಮತ್ತು 2 ಯೂಸ್ ಮಾಡಬೇಕು. 1 ಮತ್ತು 2ಲಿ 2 ಆರ್ ಇದೆಯಾ, ಇಲ್ಲ. ಇಲ್ಲಿ 2ನ 1ಗೆ ಹಾಕೋಕ್ಕಾಗಲ್ಲ, ಯಾಕೆ, ಇಲ್ಲಿ ಆರ್ ಸ್ಕ್ವೇರ್ ಇಲ್ಲ, ಆರ್ ಸ್ಕ್ವೇರ್ ಹಾಕೋಕ್ಕೆ. ಆರ್ ಅಲ್ಲಿದೆ ಹಾಕ್ಬೋದು, 1 ಇಂಟು 2 ಹಾಕ್ಕೊಳ್ಳಿ. ಇಲ್ಲಿ ಆರ್ ಬದಲು ಏನಿದೆ, ಎ ಇಂಟು 1 ಪ್ಲಸ್ ಕಾಸ್ ಡೀಟಾ. ಇಲ್ಲಿ ಆರ್ ಜಾಗದಲ್ಲಿ ಎ ಇಂಟು 1 ಪ್ಲಸ್ ಕಾಸ್ ಡೀಟಾ ಹಾಕಿ, ಇಲ್ಲಿ ಆರ್ ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ರೈಟ್ ಹಂಗೆ ಇಟ್ಕೊಳ್ಳಿ. ಈಗ ಎ ಸ್ಕ್ವೇರ್ 1 ಪ್ಲಸ್ ಕಾಸ್ ಡೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಕಾಸ್ 2 ಡೀಟಾ ಆಗುತ್ತೆ. ಇಲ್ಲಿ ಎ ಸ್ಕ್ವೇರ್ ಏನಾಗುತ್ತೆ, ಕ್ಯಾನ್ಸಲ್. ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. 1 ಸ್ಕ್ವೇರ್ ಪ್ಲಸ್ ಕಾಸ್ ಡೀಟಾ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 1 ಇಂಟು ಕಾಸ್ ಡೀಟಾ. ಇಲ್ಲಿ ಕಾಸ್ 2 ಡೀಟಾಗೆ ಫಾರ್ಮುಲಾ ಕಾಸ್ ಸ್ಕ್ವೇರ್ ಎಕ್ಸ್ಗೇನು 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1, 2 ಕಾಸ್ ಸ್ಕ್ವೇರ್ ಡೀಟಾ ಮೈನಸ್ 1. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. 2 ಕಾಸ್ ಸ್ಕ್ವೇರ್ ಡೀಟಾ ಮೈನಸ್ 1 ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಸ್ಕ್ವೇರ್ ಡೀಟಾ ಪ್ಲಸ್ 2 ಕಾಸ್ ಡೀಟಾ. ಇಲ್ಲಿ ನೋಡಿ, ಇದನ್ನ ರೈಟ್ನ ಲೆಫ್ಟ್ಗೆ ತೊಗೊಳ್ಳಿ. ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಡೀಟಾ ಈ ಕಡೆ ಬಂದರೆ ಮೈನಸ್ ಕಾಸ್ ಸ್ಕ್ವೇರ್ ಡೀಟಾ ಪ್ಲಸ್ 2 ಕಾಸ್ ಡೀಟಾ ಈ ಕಡೆ ಬಂದರೆ ಮೈನಸ್ 2 ಕಾಸ್ ಡೀಟಾ. 2ಲಿ ಕಾಸ್ ಸ್ಕ್ವೇರ್ ಡೀಟಾಲಿ 1 ಕಾಸ್ ಸ್ಕ್ವೇರ್ ಡೀಟಾ ಹೋದರೆ ಕಾಸ್ ಸ್ಕ್ವೇರ್ ಡೀಟಾ ಮೈನಸ್ 2 ಕಾಸ್ ಡೀಟಾ. ಮೈನಸ್ 1 ಏನಾಗುತ್ತೆ, ಮೈನಸ್ 2 ಆಗುತ್ತೆ.
ಈಗ ನೋಡಿ ಇಲ್ಲಿ ನೋಡಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು? ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac. ಯಾಕೆ ಯೂಸ್ ಮಾಡ್ಬೇಕು ಹೇಳಿ? ಇಲ್ಲಿ ಕಾಸ್ ಡೀಟಾ ಫೈಂಡ್ ಮಾಡಿ, ಡೀಟಾನ ಫೈಂಡ್ ಮಾಡಬೇಕು. ಅದು ಕಾಸ್ ಡೀಟಾಲಿದೆ, ಕಾಸ್ ಡೀಟಾ ಹೋಲ್ ಸ್ಕ್ವೇರ್ ಇದೆ, ಕಾಸ್ ಡೀಟಾ ಇದೆ. ಅದಕ್ಕೆ ಕಾಸ್ ಸ್ಕ್ವೇರ್ ಡೀಟಾ ಮೈನಸ್ 2 ಕಾಸ್ ಡೀಟಾ ಮೈನಸ್ 2 ಇದೆ ಅಲ್ವಾ? ಇಲ್ಲಿ ಎಕ್ಸ್ ಅಂದರೆ ಕಾಸ್ ಡೀಟಾ ಅಂದ್ಕೊಳ್ಳಿ. ಎ ಏನು 1, ಬಿ ಏನು -2, ಸಿ ಏನು -2. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಕಾಸ್ ಡೀಟಾ ಈಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ ಆಫ್ -2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -2 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು -2 ಡಿವೈಡ್ ಬೈ 2 ಇಂಟು 1. ಇಲ್ಲಿ 2 ಆಗುತ್ತೆ. ಇದು ಕ್ಯಾಲ್ಸಿ ನೋಡಿರಿ, 2√3 ಬರುತ್ತೆ ಬೈ 2. 2/2 ಪ್ಲಸ್ ಆರ್ ಮೈನಸ್ 2√3/2 ಅಂದರೆ ಕ್ಯಾನ್ಸಲ್ ಆಗಿ ಏನಾಗುತ್ತೆ? 1 ಪ್ಲಸ್ ಆರ್ ಮೈನಸ್ √3 ಕಾಸ್ ಡೀಟಾ. ಈಗ ನೋಡಿ ಇದು ಪ್ಲಸ್ 1 ಪ್ಲಸ್ √3 ಇರೋಂಗಿಲ್ಲ. ಅದಕ್ಕೆ ಏನು ಮಾಡಬೇಕು? ಕಾಸ್ ಡೀಟಾ ಈಸ್ ಈಕ್ವಲ್ ಟು 1 ಮೈನಸ್ √3. ಇಲ್ಲಿ √3ನ ಈ ಕಡೆ ಕಳಿಸಿ, ಮೈನಸ್ √3 ಈ ಕಡೆ ಬಂದರೆ ಪ್ಲಸ್ √3. ಕಾಸ್ ಡೀಟಾ ಈ ಕಡೆ ಬಂದರೆ 1. ಇನ್ನು ನೋಡಿ ಇಂಟರ್ಚೇಂಜ್ ಮಾಡ್ಬಿಡಿ, ಇದನ್ನ ಈ ಕಡೆ ತೊಗೊಳ್ಳಿ, ಇದನ್ನ ಈ ಕಡೆ ತೊಗೊಳ್ಳಿ. 1 ಮೈನಸ್ ಕಾಸ್ ಡೀಟಾ ಈಸ್ ಈಕ್ವಲ್ ಟು √3 ಆಗುತ್ತೆ. 1 ಮೈನಸ್ ಕಾಸ್ ಡೀಟಾಗೆ ಫಾರ್ಮುಲಾ ಏನು? 2 ಸೈನ್ ಸ್ಕ್ವೇರ್ ಡೀಟಾ ಬೈ 2 ಈಸ್ ಈಕ್ವಲ್ ಟು √3. ಸೈನ್ ಸ್ಕ್ವೇರ್ ಡೀಟಾ ಅಂದರೆ √3/2 ಆಗುತ್ತೆ. ಈ ಸ್ಕ್ವೇರ್ ಇರೋದು ನೋಡಿ, ಇದನ್ನ √3/2ನ ಏನಂತ ಬರ್ಕೊಳ್ಳಿ? √3/4. ಯಾಕಂದರೆ √4 ಅಂದರೆ 2ನ √4 ಅಂತ ಬರ್ಕೋಬೋದು. ಸೈನ್ ಸ್ಕ್ವೇರ್ ಡೀಟಾ ಬೈ 2 ಈಸ್ ಈಕ್ವಲ್ ಟು √3/4 ಅಂದರೆ 3/4 ಹೋಲ್ ಪವರ್ 1/2. ಸ್ಕ್ವೇರ್ ಆ ಕಡೆ ಹೋದರೆ ಏನಾಗುತ್ತೆ? ಹೋಲ್ ಪವರ್ 1/2 ಆಗುತ್ತೆ. 1/2 ಇಂಟು 1/2 ಏನಾಯಿತು? 1/4. ಡೀಟಾ ಬೈ 2 ಅಂದರೆ ಸೈನ್ ಆ ಕಡೆ ಹೋದರೆ ಸೈನ್ ಇನ್ವರ್ಸ್ ಆಗುತ್ತೆ. ಡೀಟಾ ಈಸ್ ಈಕ್ವಲ್ ಟು 2 ಟೈಮ್ಸ್ ಸೈನ್ ಇನ್ವರ್ಸ್ 3/4 ಹೋಲ್ ಪವರ್ 1/4. ಡೀಟಾ ಈಸ್ ಈಕ್ವಲ್ ಟು 2 ಟೈಮ್ಸ್ ಸೈನ್ ಇನ್ವರ್ಸ್ 3/4 ಹೋಲ್ ಪವರ್ 1/4. ನೋಡಿ ಈ ಡೀಟಾನ ಏನು ಮಾಡಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. 3/2 ಇಂಟು ಡೀಟಾ ಅಂದ್ರೇನು? 2 ಸೈನ್ ಇನ್ವರ್ಸ್ 3/4 ಹೋಲ್ ಪವರ್ 1/4. 2 ಕ್ಯಾನ್ಸಲ್. ಫೈನಲ್ ಆನ್ಸರ್ ಏನು? 3 ಟೈಮ್ಸ್ ಸೈನ್ ಇನ್ವರ್ಸ್ 3/4 1/4. ಇದೇನು? 4 ಇಂಟು 4ac. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.